ಸ್ನೇಹಿತರೆ ನಮಸ್ಕಾರ. ನಾನು ಈ ವಿಡಿಯೋ ಮಾಡಿದ ಉದ್ದೇಶ ಅದ್ಧೂರಿಯಾಗಿರುವಂಥ ಶಾಲೆಗಳಲ್ಲಿ ಓದಿಸ್ತಾ ಇರೋ ಪೇರೆಂಟ್ಸ್ಗಳಿಗೆ ಎಷ್ಟೋ ಜನ ಮಕ್ಕಳುಗಳು ಅವ್ರಿಗೆ ಇಚ್ಛೆ ಇಲ್ಲದಿರೋನು ಕೂಡ ತಮ್ಮ ಮಕ್ಕಳು ಗ್ರ್ಯಾಂಡ್ ಸ್ಕೂಲಲ್ಲಿ ಓದ್ತಾ ಇದ್ದಾರೆ ಅಂತ ಜನಗಳ ತೋರಿಸ್ಕೊಳ್ಳೋಕ್ಕೋಸ್ಕರ ಒಳ್ಳೊಳ್ಳೆ ಸ್ಕೂಲ್ಗಳಿಗೆ ಅಡ್ಮಿಷನ್ ಮಾಡ್ತಾರೆ. ಅಲ್ಲಿ 4-5 ಲಕ್ಷ ಡೊನೇಷನ್ ಸರಿ, ಮಂತ್ಲಿ ಫೀಸು ಸಾವಿರಾರು ಗಟ್ಟಲೆ ಕೊಡ್ತಾಯಿದ್ರು ಸರಿ. ಇವ್ರ ಖುಷಿಗಿನ್ನ ಪಬ್ಲಿಕ್ಸ್ಗೆ ಹಬ್ಬ ಒಳ್ಳೆ ಜನ ಅಂತ ಅನ್ನಿಸ್ಕೋಬೇಕು ಅನ್ನೋ ಸಂತೋಷನೇ ಹೆಚ್ಚಿಗೆ ಇದೆ. ಸ್ನೇಹಿತರೆ, ನೀವು ಲಕ್ಷಗಟ್ಟಲೆ ಡೊನೇಷನ್ ಕೊಟ್ಟು ಸಾವಿರಾರು ಗಟ್ಟಲೆ ಮಂತ್ಲಿ ಫೀಸ್ನ ಕೊಡುವಂಥ ಶಾಲೆಗಳನ್ನ ಮರೆತು ಸರ್ಕಾರಿ ಶಾಲೆಗಳಲ್ಲಿ ಓದಿಸಿ ಓದೋ ಮಕ್ಕಳು ಎಲ್ಲಿದ್ದರೂ ಓದ್ತಾರೆ. ಉದಾಹರಣೆಗೆ ನಮ್ಮ 2 ಹುಡುಗರುಗಳಿಗೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಓದೋರು ಇವತ್ತು ಇಂಜಿನಿಯರಿಂಗ್ ಪದವಿನೂ ಮುಗಿಸಿದ್ದಾರೆ, ಮ್ಯಾನೇಜರ್ಗೂ ಕೂಡ ಕೆಲಸ ಮಾಡ್ತಾಯಿದ್ದಾರೆ. ನೀವು ಲಕ್ಷಗಟ್ಟಲೆ ವರ್ಷ ಆಯಿತು ಅಂದರೆ ಲಕ್ಷಗಟ್ಟಲೆ ನೀವು ಡೊನೇಷನ್ನ ಕೊಡೋದನ್ನು ತಪ್ಪಿಸಿ ಒಳ್ಳೆ ಚೆನ್ನಾಗಿ ಕೋಚಿಂಗ್ ಕೊಡುವಂಥ ಸರ್ಕಾರಿ ಶಾಲೆಗೆ ಹಾಕಿ ಅದೇ ಅಮೌಂಟ್ಗಳನ್ನ ಒಂದು ಮಕ್ಕಳ ಒಂದು ಭವಿಷ್ಯಕ್ಕೆ ತೆಗೆದಿಡಿ. ಮುಂದೆ ಅವ್ರಿಗೆ ಒಳ್ಳೆ ಕೆಲಸಕ್ಕೆ ಉಪಯೋಗಿಸ್ಕೊಳ್ಳೋಕ್ಕೂ ಆಗುತ್ತೆ. ಯಾರು ತಪ್ಪು ತಿಳ್ಕೊಬೇಡಿ. ಸುಮಾರು ಜನ ಮಕ್ಕಳ ಒಂದು ಭವಿಷ್ಯ ನೋಡ್ದೇ ಒಳ್ಳೆ ಸ್ಕೂಲ್ಗೆ ಜಾಯಿನ್ ಮಾಡ್ತಾರೆ. ಆ ಮಕ್ಕಳುಗಳು ಸಾಮಾನ್ಯ ಕ್ಲರಿಕಲ್ ಜಾಬ್ಗೆ ಹೋಗೋಕ್ಕೆ ಒದ್ದಾಡ್ತಾರೆ. ಯಾಕಂದರೆ ನಾನು ಒಳ್ಳೆಯ ಇನ್ಸ್ಟಿಟ್ಯೂಟ್ನಲ್ಲಿ ಓದಿ ಸೆಕೆಂಡ್ ಡಿವಿಷನ್ ಫಸ್ಟ್ ಡಿವಿಷನ್ ಹೋಗಪ್ಪ ಅಂದಿರ್ತಾರೆ. ಕಿಚೋರಿ ಆ ಕಡೆ ಜಾಬು ಇಲ್ಲದೆ, ಈ ಕಡೆ ಎಜುಕೇಷನ್ ಇಲ್ಲದೇ, ಆ ಕಡೆ ಇವ್ರು ಖರ್ಚು ಮಾಡಿರೋ ದುಡ್ಡು ಇಲ್ಲದೇ ಅನಾಹುತವಾಗಿ ಕೂತಿರ್ತಾರೆ. ಇವಕ್ಕೆಲ್ಲಕ್ಕೂ ಕಾರಣ ನಾವು ವ್ಯಾಸಂಗ ಮಾಡಿಸ್ತಿದ್ದೀವಲ್ಲ, ಒಳ್ಳೆ ಸ್ಕೂಲು ಅಂತ ಅದೇ ಕಾರಣ. ತಾವು ದಯಮಾಡಿ ಇಂಥ ಸ್ಕೂಲೆಲ್ಲ ತಪ್ಪಿಸಿ ಒಳ್ಳೆ ಕಡೆ ಕೋಚಿಂಗ್ ಕೊಡುವಂಥ ಶಾಲೆಗಳಿಗೆ ಮಕ್ಕಳುಗಳನ್ನ ಕಳಿಸಿ ಓದೋ ಮಕ್ಕಳು ಎಲ್ಲೆಲ್ಲರೂ ಓದ್ತಾರೆ ಅಂತೇಳಿ ನಂಬಿಕೆ ಇದೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.